ಹಾಯ್ ಹಲೋ ಎಲ್ರಿಗೂ ಗೋಪಾಲ್ ಮಹಾರಾಜ್ ರ್ಯಾಪರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಮ್ಮ ಪಕ್ಕದ ಊರು ಹೊಯ್ಸಳಕಟ್ಟೆಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿ ಆ ಹೊಯ್ಸಳಕಟ್ಟೆ ಗ್ರಾಮ ದೇವತೆ ಶ್ರೀ ಕರಿಯಮ್ಮ ದೇವಿಯ ಅಗ್ನಿಕೊಂಡೋತ್ಸವ ಇದೆ. ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಲು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಆ ಜಾತ್ರೆ ಅಂತ. ನಿಮಗೂ ಕೂಡ ಚಿತ್ರೀಕರಣದ ಮುಖಾಂತರ ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಬನ್ನಿ ನೋಡೋಣ. ನಮ್ಮ ಹೊಯ್ಸಳಕಟ್ಟೆ ಗ್ರಾಮ ದೇವತೆ ಕರಿಯಮ್ಮನವರು ಈಗ 4 ಗಂಟೆ ಆಗಿದೆ. 5 ಗಂಟೆಗೆ ಅಮ್ಮನವರು ಅಗ್ನಿಗೊಂಡಕ್ಕೆ ನುಗ್ತಾರೆ. ಅಗ್ನಿಗೊಂಡಕ್ಕೆ ನುಗ್ಗುವ ತಾರಾಟ ಅಂಬುಲಾಟ ಅಮ್ಮನವ್ರು ನೋಡಿ ಭಕ್ತಾದಿಗಳು ಸಂತೋಷಭರಿತರಾಗಿ ಬರಬೇಕು. ಹೊಯ್ಸಳಕಟ್ಟೆ ಗ್ರಾಮ ದೇವತೆ ತಾಯಿ ಕರಿಯಮ್ಮ ದೇವಿ ನೆಲೆಸಿರೋದು ಊರಿಂದ ಹೊರಗಡೆ ಇರ್ತಕ್ಕಂತಹ ತೋಟದ ಮಧ್ಯೆ ಒಂದು ದೇವಸ್ಥಾನ ಇದೆ. ಅಲ್ಲಿ ತಾಯಿ ನೆಲೆಸಿದ್ದಾರೆ. ನೋಡಿ, ಹೋಗ್ತಾ ಇದ್ದೀನಿ. ಎಲ್ಲರೂ ಕೂಡ ಜನ ಹೋಗ್ತಾ ಇದ್ದಾರೆ. ತುಂಬ ಅಂದರೆ ತುಂಬಾ ಜನ. ನೋಡಿ, ಇಲ್ಲಿ ಯಾರೋ ಒಬ್ಬ ದೇವ್ರು ಮಾಡ್ಕೊಂಡು ಕುಣಿತಾವನೆ ಹುಡುಗ. ಕೇಳಿದೆ, ಬಟ್ ಏನು ಹೇಳಲಿಲ್ಲ, ಹೆದರ್ಕೊಂಡ ಅನಿಸುತ್ತೆ. ಎಲ್ಲ ಹೋಗ್ತಾ ಇದ್ದಾರೆ. ಹಬ್ಬ ಅಂತೂ ಫುಲ್ಲು ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡ. ನೋಡಿ, ಎಲ್ಲ ಜಾತ್ರೆಯಲ್ಲಿ ಅದು ಇದು ತಗೊಳ್ಳೋದು, ಐಸ್ ಕ್ರೀಮ್ ತಿನ್ನೋದು, ಹಿಂಗೆ ಏನೋ ಇರುತ್ತಲ್ಲ, ಎಲ್ಲದೂ ಹೇಳೋದಕ್ಕಾಗಲ್ಲ. ಹಿಂಗೆ ಏನೇನೋ ಇರುತ್ತಲ್ಲ, ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ, ಇವನು ತಿಂತಾ ಇದ್ದಾನೆ ಐಸ್ ಕ್ರೀಮು. ನನಗೆ ಗೊತ್ತಾಗಿಲ್ಲ, ಶಾಕ್ ಆಗ್ಬಿಟ್ಟ ಅಣ್ಣ. ಎಲ್ಲ ಒಬ್ಬೊಬ್ಬರಾಗೆ ನೋಡಿ. ಇವಾಗ ಯಾರೂ ಜನ ಇಲ್ಲ. ಅಗ್ನಿಕೊಂಡೋತ್ಸವ ನಡೆಯೋಂಥ ಟೈಮಿಗೆ ಸಿಕ್ಕಾಪಟ್ಟೆ ಜನ ಬರುತ್ತೆ. ಏಕೆಂದರೆ ಜನ ಟೈಮ್ ಪಿಕಪ್ ಮಾಡ್ತಾರೆ ಅಂತಾರಲ್ಲ, ಹಂಗೆ. ನೋಡಿ, ಇವನು ಯಾಕೋ ನಾಚ್ಕೋತಾ ಇದ್ದಾನೆ, ಅಜಯ್ ವಿಡಿಯೋ ಮಾಡಬೇಡ ಅಂತ. ಇವರೆಲ್ಲ ಐಸ್ ಕ್ರೀಮ್ ತಿಂತಾಯಿದ್ದಾರೆ, ಅಣ್ಣ ಬಂಡು. ನಾನು ಅಲ್ಲಿಗೆ ಹೋದೆ ಸುಮ್ಮನೆ ವಿಡಿಯೋ ಮಾಡೋಣ ಅಂತ. ನನಗೊಂದು ಐಸ್ ಕ್ರೀಮ್ ಕೊಡಿಸಿದ್ರು. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಜಾಲಿ ನೋಡಿ, ಸ್ವಲ್ಪ ಜನ ಹಾಗೆ ಸೇರ್ತಾ ಇದ್ದಾರೆ. ಇದೇ ದೇವಸ್ಥಾನ ನೋಡಿ, ಕರಿಯಮ್ಮ ದೇವಿಯ ದೇವಸ್ಥಾನ ಇದು. ಅದ್ದೂರಿಯಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಇವಾಗ ಎಷ್ಟು ಜನ ಇದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಷ್ಟು ಜನ ಆಗ್ತಾರೆ ಅಂತ ನೋಡಿ. ಜನನೇ ಇರಲಿಲ್ಲ, ಇವಾಗ ಜನ ಆದರು. ಇನ್ನು ಸ್ವಲ್ಪ ಹೊತ್ತಿಗೆ ಇನ್ನೂ ಜನ. ನೋಡಿ, ಕೆಂಡ ತುಳಿಯುವಂಥ ಸ್ಥಳ ಇದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಯಿ ಕೊಂಡೊಯ್ಯೋದಕ್ಕೆ ನಮ್ಮಮ್ಮ ಕರಿಯಮ್ಮ ಬರ್ತಾರೆ. ನೋಡೋಣ, ತುಂಬ ಅದ್ದೂರಿಯಾಗಿರುತ್ತೆ. ಹೇಗಿರುತ್ತೆ ಅಂತ ವಿಡಿಯೋ ಮುಖಾಂತರ ತೋರಿಸ್ತೀನಿ ನಿಮಗೆ. ಎಲ್ಲ ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ. ಯಾಕೆಂದರೆ ನೋಡಿ, ಇವಾಗ ಎಷ್ಟೊಂದು ಜನ ಆಗ್ಬಿಟ್ರು. ತುಂಬ ಜನ ಸೇರ್ಕೋತಾ ಇದ್ದಾರೆ. ನಾನು ಇದೇ ಮೊದಲ ಬಾರಿ ಹೊಯ್ಸಳಕಟ್ಟೆ ಕರಿಯಮ್ಮ ದೇವಿ ಕೊಂಡೊಯ್ಯೋದನ್ನು ನೋಡಿದ್ದು, ಇದೇ ಮೊದಲ ಬಾರಿ. ನೋಡಿ, ಯಾರ್ಯಾರು ಬಂದಿದ್ದಾರೆ ಅಂತ ನೀವೇ ನೋಡ್ಕೊಂಬಿಡಿ. ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ತಾಯಿ ಕೊಂಡೊಯ್ಯೋದನ್ನು ನೋಡೋದಕ್ಕೆ. ಅಣ್ಣ